ಮುಚ್ಚು, ಕಣ್ಣು ಮುಚ್ಕೊಂಡು ಬರ್ಬೇಕು. ಬಾ, ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಬಾ, ನಾನು ಕರ್ಕೊಂಡು ಕೊಂಡಿರ್ತಾರೆ ಅವ್ರ ಇವಾಗ. ನನ್ಗೆ ಅವ್ರಿಲ್ಲ ಅಂತಾನು ಬೇಜಾರು ಮಾಡ್ಕೊಂಡು ಅಳ್ತಿದ್ದೆ ಅವಾಗಲೇ. ಅವ್ರು ಬಿಟ್ಬಿಟ್ಟು ಬರ್ಡೇ ಮಾಡ್ಕೊತಾ ಇದ್ದೀನಿಲ್ಲ ಅಂತ ಖುಷಿ ಆಯಿತು. ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ನೀನು ಏನು ಕೊಟ್ಟರು ಭಯ ಆಗುತ್ತೆ. ಅದೊಂದು ಸ್ವಲ್ಪ ಬೇಜಾರು ಅಷ್ಟೇ. ಮಾರ್ನಿಂಗ್ ಎದ್ದಿದ ತಕ್ಷಣ ಕಾಲ್ ಮಾಡ್ತಾರೆ. ಬೆಳಗ್ಗೆ ಯಾವಾಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮಪ್ಪ ನಮ್ಮಮ್ಮ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವಾಗ ಟೈಮ್ ಬಂದು 11:28. ಆ್ಯಕ್ಚುಲಿ ಇನ್ನು ಹಾಫ್ ಆನ್ ಅವರ್ ಇದೆ ನನ್ನ ಬರ್ಡೇಗೆ. ಐ ಡೋಂಟ್ ನೋ ಗೈಸ್, ಇಬ್ಬರು ಹುಡುಗಿರು ರೂಮ್ ಸೇರಿಲ್ಲ. ಇವಾಗ ಬಂದ್ಬಿಟ್ಟು ರೆಡಿ ಆಗು ಅಂತ ಹೇಳ್ಬಿಟ್ಟು ಹೋದ್ರು. ನಂಗೆ ಸಖತ್ತು ಸ್ಟೊಮಕ್ ಪೇಯ್ನ್ ಇದೆ, ಮಲ್ಕೊಂಡಿದ್ದೆ, ಬರಲೇಬೇಕು ಅಂತ ಹೇಳಿದ್ರಾ. ಏನು ಹಿಂಸೆ ಕೊಡ್ತಾರೆ ಅಂದರೆ, ನನಗೆ ಏನು ಗೊತ್ತಾಯ್ತಾ, ಏನೋ ಪರ್ಮಿಷನ್ ಕೇಳಿದ್ದೀನಿ ಅಂತೆಲ್ಲ ಹೇಳಿದ್ರು. ಬಟ್ ಡೋರ್ ತೆಗಿತಿಲ್ಲ. ನನಗೇನೇನೋ ಡೌಟ್ಸ್ ಬರ್ತಿದೆ. ಸೊ ಅಟ್ಲೀಸ್ಟ್ ಮುಂಚೆನಾದರೂ ಹೇಳ್ಬೇಕಲ್ವಾ. ಈಗ ತಾನೇ ಎಲ್ಲ ಸ್ಕಿನ್ ಕೇರ್ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಬರ್ತಾಯಿದ್ದೀನಿ. ಈಗ ಹೇಳ್ಬಿಟ್ರು ಗೈಸ್. ನೋಡೋಣ ಏನೇನು ಮಾಡ್ತಾರೆ ಅಂತ. ಅದೆಲ್ಲ ಆ್ಯಕ್ಚುಲಿ ಏನು ಗೊತ್ತಾ, ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತು. ಬಟ್ ಹಿಂಗೆ ಸಡನ್ನಾಗಿ ಎಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಏನು ಮಾಡ್ತಾರೆ ಅಂತ ಗೊತ್ತಾಗಿದೆ. ಏನೋ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ, ಈಗ ಹೇಳಿದ್ಮೇಲೆ ಏನು ಮಾಡ್ಬೋದು ಅಂತ ಗೆಸ್ ಮಾಡಿದ್ದೀನಿ. ಐ ಡೋಂಟ್ ನೋ ಎನಿಥಿಂಗ್. ಡ್ರೆಸ್ ಒಂದು ಹಾಕ್ಕೊಂಡಿದ್ದೀನಿ. ಮುಖ ತೊಳೆಯೋ ಎಷ್ಟು ಪೇಷನ್ಸ್ ಇಲ್ಲ. ಈಗ ತಾನೇ ನೀಟಾಗಿ ಮುಖ ತೊಳೆದಿದ್ದೆ ಗೈಸ್. ನಾನು ಮುಖ ತೊಳೆದು ಫ್ರೆಶ್ ಅಪ್ ಆಗಿದೆ. ಅದೆಲ್ಲ ನೋಡೋಣ. ಇದೇ ವಿಡಿಯೋದೆಲ್ಲ ಹಾಕೋಕ್ಕಾಗುತ್ತಾ ಇಲ್ಲ. ಅದಕ್ಕೆ ಅಂತಲೇ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತೀನಿ ಎಂಡಲ್ಲಿ. ಇರಿಟೇಟ್ ಮಾಡ್ತಾವ್ರೆ ಗೈಸ್. ನನಗೆ ಇವತ್ತು ಬೇಡ ಅಂತ ಹೇಳ್ತಾ ಇದ್ದೀನಿ, ಅದೇ ಮಾಡ್ತಾರೆ. ಈಗ ಎಲ್ಲಿಗೆ ಹೋಗ್ಬೇಕು? ಆಚೆ ಕಡೆ ಬಾ. ಇದೆಲ್ಲ ಬೇಕಲ್ಲಕ್ಕೆ. ಆಯ್ತು ಬಾ. ಬರ್ತಡೇ ಕಣೆ ಇವತ್ತು. ಇವತ್ತಲ್ಲ, 12 ಗಂಟೆಗೆ. ನಾನು 12 ಗಂಟೆಗೆ ನಾನು ಹುಟ್ಟೇ ಇಲ್ಲ. ಯಾಕೆ ಇಷ್ಟ ಅನ್ನಿಸ್ತಿದ್ದೀರಾ? ಕಟ್ ಮಾಡು. ಆಯ್ತು ಬಾ, ಕಟ್ ಮಾಡು. ಆಯ್ತು, ಅಲ್ಲಿ ಯಾರು ಮಾಡ್ತೀನಿ ನಾನೇ. ಎಲ್ಲ ಬರ್ಬೇಕಾದ್ರೆ ಬರೋಣ. ನಿನ್ನ ಕೈ ಮುಗಿದ್ಬಿಡ್ತೀನಿ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ. ಮೋನಿಶಾ, ನಾಟ್ ವೆಲ್ ಗೈಸ್. ಮೋನಿಶಾ ಆಯ್ತಾ? ಗೈಸ್ ಏನೋ ಬಿಸಿ ಬಿಸಿಯಿಂದ ಮಾತಾಡ್ತಾವ್ರೆ. ನಂಗೆ ಎಲ್ಲ ಕೇಳಿಸ್ತಿದೆ, ತೆಗೀರಿ. ಲೇಖನ, ಎಷ್ಟು ನಿದ್ದೆ ಬರ್ತೈತೆ ಅಂತಂದರೆ, ನಿದ್ದೆಗಿಂತ ಸುಸ್ತಾಗ್ತಿದೆ. ಏನೇನೇನೋ ಆಗ್ತಿದೆ, ಹೇಳೋಕ್ಕಾಗ್ತಿಲ್ಲ. ಇವ್ರಿಗೆ ಅರ್ಥ ಆಗ್ತಿಲ್ಲ. ಏನೇನು ಪದ್ಧತಿ ಮಾಡಿಟ್ಟವ್ರೆ ಅಂತ ಗೊತ್ತಿಲ್ಲ ಗೈಸ್. ಕಣ್ಣು ಮುಚ್ಕೊಂಡು ಬರ್ಬೇಕು. ಬಾ, ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಬಾ, ನಾನು ಕರ್ಕೊಂಡು ಫ್ಲಾಶ್ ಆನ್ ಮಾಡ್ಕೊ ಅಟ್ಲೀಸ್ಟ್. ಅಲ್ಲಿಗನ ಕಣ್ ತಗೋಬಿಡ್ತೀನಿ. ಆಯ್ತು ಬಾ. ಕಣ್ಣು ಮುಚ್ಚಿ ಇವಾಗ. ಕಣ್ ಬಿಡ್ಬೇಡ ಪಿಂಕಿ. ಪ್ರಾಮಿಸ್. ಕಣ್ಣು ಮುಚ್ಚ. ನಾನು ಕರ್ಕೊಂಡ್ಬರ್ತೀನಿ. ಪ್ರಾಮಿಸ್. ಚಪ್ಪಲ್ ಬಿಟ್ಬಾರೆ. ಹೇಳ್ಕೊಂಡ್ಬರ್ತೀನಿ. ನನ್ನ ಕೈ ಅಷ್ಟೇ. ಈಗ ಚಪ್ಪಲ್ ಹಾಕಂತೀನಿ. ಬೇಡ ಬಾ, ಕೈ ಕೊಡು. ಏನಾಗಲ್ಲ. ಕಣ್ಣು ಮುಚ್ಕೊಂಡು. ಕಣ್ಣು ಮುಚ್ಚು. ಭಯ ಆಗ್ತೈತೆ. ನೀನು ಬಾ ಸೈಡಿಗೆ ಬಾ ಮನುಷ್ಯ. ಈ ಕಡೆ ಬಾ. ಕಣ್ ಬಿಡ್ಬೇಡ. ಬಿಡ್ಲಾ? ಬೇಡ. ಟೈಮ್ 10 ನಿಮಿಷ ಆಗಲ್ಲ. ಈ ಕಡೆ ಬಾ ಸ್ವಲ್ಪ. ಬಿಡು. ಬಿಡ್ಲಾ? ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. 10 ನಿಮಿಷ ಮುಂಚೆ ಮಾಡ್ತಿದ್ವಿ. ಸಾರಿ, ಬಿಲೇಟೆಡ್ ವಿಶಸ್. ಬಿಲೇಟೆಡ್ ವಿಶಸ್ ಅಲ್ಲ, ಅಡ್ವಾನ್ಸ್ ವಿಶಸ್. ಬೇಗ ಮೆಲ್ಟ್ ಆಗುತ್ತೆ. ಸ್ಪೂನ್ ಇಲ್ಲಿ ತಂದೆ.
4 ನಿಮಿಷ ಬೇಗ Sorry. ಬೇರೆ ಆಪ್ಷನ್ ಇಲ್ಲ ಬೇಗ ಅದು ಸ್ಪಾರ್ಕಲ್ಗೆ ಮ್ಯಾಚ್ ಸ್ಟಿಕ್ಕು ಇಲ್ಲ. ಹ್ಯಾಪಿ ಬರ್ತ್ಡೇ. ಬೇಗ 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 ಕರ್ತಿದೆ. ಅಟ್ಲೀಸ್ಟ್ ಕೂರ್ತಿಯಾ ಚೇರ್ ತಗೊಂಡು? ಇಲ್ಲ ಪರವಾಗಿಲ್ಲ. ಸ್ವಲ್ಪ ಕುತ್ಕೋಬೇಕಿತ್ತು. ಇಲ್ಲ ಎತ್ಕೋ, ಪ್ಲೇಟ್ನ ಎತ್ಕೋ, ಪ್ಲೇಟ್ನ ಎತ್ಕೊಬಿಡು ಕೈಗೆ. ಅಯ್ಯೋ ಅದೆಲ್ಲ ಇದಾವೆ. ರೆಡ್ ವೆಲ್ವೆಟಾ? ಸಾರಿ ಸ್ಪೂನ್. ಹೇಗೆ ಕಟ್ ಮಾಡಿ ಅಂತಾನೆ ಗೊತ್ತಾಗ್ತಿಲ್ಲ. ಹೆಂಗಾದ್ರೂ ಒಂದು ಹತ್ರ. ಅದು ಐಸ್ ಕೇಕ್ ಅಲ್ಲ, ಸ್ವಲ್ಪ ಬಂದರೂ ಹಿಂಗೆ ತಿನ್ನಿಸ್ತೀನಿ. ನೀನು ಹ್ಯಾಪಿ ಬರ್ಡೇ ಟು ಮೀ. ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಹೋಗು, ಬಾ ಫಸ್ಟ್ ನಾನು ತಿನ್ನಿಸ್ತೀನಿ. ಸ್ವಲ್ಪ ಸೈಡ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಅಯ್ಯಯ್ಯೋ ಎಲ್ಲ ಕಡೆ ಬೇಗ ಬೇಗ ತಿಂದ್ರು ಕರ್ಗೋಗ್ತೈತೆ. ಹಂಗೆ ತಮ್ಮನಿಗೆ ಒಂದು ಫೋಟೋ ತೆಗೆದು ಬಾರೆ ತಿನ್ಸೋ ಥರನೇ ಇಟ್ಕೊ. ವಿಡಿಯೋನೇ ಮಾಡುತ್ತೆ. ನಾನು ಫಸ್ಟ್ ತಿನ್ನಿಸ್ತೀನಿ. ನಾನು ಫಸ್ಟ್ ಬರ್ತಡೇ ಇತ್ತು. ಅಯ್ಯೋ ಹೂವು ಎಲ್ಲ ಬರುತ್ತೆ ಕಡೆ. ಪರವಾಗಿಲ್ಲ ಬಿಡಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಆಯ್ತಾ, ಆಫ್ ಮಾಡಲಾ? ನೋಡ್ರಿ ಏನು ತಿಂತವಳೆ. ರೆಡಿ ಅಲ್ವಾ? ಒಂದು ನಿಮಿಷ. ಹ್ಯಾಪಿ ಬರ್ಡೇ ಗೈಸ್ ಇಬ್ಬರಿಗೂ. ಹೂವು ಹಾಕ್ಬಿಟ್ಟವಳೆ ಫೋಟೋಗೆ ಚೆನ್ನಾಗಿ ಬರಲಿ ಅಂತ. ಕೇಕ್ ಮಾತ್ರ ಆಹಾ ಏನು ಗತಿ ಆಯಿತು. ತಿನ್ನು. ಫೋಟೋ ತೆಗೆದ್ಬಿಡು. ಸಿಂಪಲ್ ಆಗಿ ಮಾಡೋಕೆ ಹೋಗಿ ಇದೇನೇನೋ ಆಗೋಯ್ತು. ಬಿಡು ಸುತ್ತ ಇರೋದು ಇದಾದ್ರು ಬಿಡು. ಗೈಸ್ ನಾನು ಎಲ್ಲೋ ನನಗೆ ಯಾವಾಗ ಗೊತ್ತಾ, ನೀವು ಡೋರ್ ತೆಗ್ದಿಲ್ವಲ್ಲ ಅವಾಗ ಇಲ್ಲೇನೋ ಮಾಡಿರ್ಬೋದು ಅಂದ್ಕೊಂಡೆ. ಇವಳು ಬಂದು ಹೇಳಿದಾಗ ಈಚೆಗೆ ಯಾಕಪ್ಪ ಕೇಳಿದ್ರು ನನಗೆ ಎದೊಳಕ್ಕೆ ಆಗ್ತಿಲ್ಲ ಅಂದ್ಕೊಂಡೆ. ಅಂದರೆ ಸ್ವಲ್ಪ ಹುಷಾರಿಲ್ವಲ್ಲ ನಿಮಗೆ. ನೋಡಿ ಗೈಸ್ ಏನು ಗತಿ ಆಗಿದೆ. ಕೇಕ್ ಅದು ಐಸ್ ಕೇಕು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ತಿನ್ನು ತಿನ್ನು. ನೈಸ್. ಬೈಯನ್ ಕೇಳಿದ್ರೆ ಲೇಟಾಗಿ ಹಾಕಿಲ್ಲ ಏನು ಕೇಳಿ. ಮತ್ತೆ ಬಂದರೆ 11 ಗಂಟೆಗೆ ಪಾರ್ಸಲ್ ಆಚೆ ಬರುತ್ತೆ. ಬಂದು ಗೇರ್ ತೆಗಿಬೇಕಂತ ಪರ್ಮಿಷನ್ ತಗೊಂಡು ದೊಡ್ಡವಾಗ ಗೇರ್ ತೆಗೆದುಕೊಂಡ ತೀಸ್ಕೊಂಬರ್ಲಿಲ್ಲ ಅಷ್ಟೇ. ಪೆಟಲ್ಸ್ ಎಲ್ಲ ಇದಕ್ಕೆ ಏನು ಮಾಡೋದು ನಾನು? ನನ್ನ ಬೇಡ ಕಟ್ಟ. ನಾನು ಆ್ಯಕ್ಚುಲಾಗಿ ಇದು ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ. ಜಾಸ್ತಿ ಅವಾಗಲೇ ಸ್ವಲ್ಪ ಇದಾಗಿತ್ತು. ನಾನೇ ಮಾಡ್ಸಕ್ಕೆ ಹೋಗಿ ಇಲ್ಲಿ ನೋಡಿ ಏನು ಗತಿ ಮಾಡಿದ್ಲು. ಲೆಕ್ಕನ ಏನು ಬೇಡ ಬಾ, ಅದು ಉಣ್ಕೊಂಡು ಹೋಗ್ತಿ ಬಾ. ಪಾಪ ಅನ್ಕೊಂಡಾಗುತ್ತೆ. ಅಪ್ಪ ಇದೆಲ್ಲ ಎಲ್ತಂದ್ರೆ ಹೋಗಿವಮ್ಮ ನಮ್ಮ ಕ್ಯಾಂಪಸ್ 12 o'clock ಆಯ್ತಾ? ಇನ್ನೂ 2 ನಿಮಿಷ ತಡಿ ಮೆಸೇಜ್ ಆಗಿ ಇಟ್ಕೊಬಿಡ್ತೀನಿ. ತೇಜುದು ಬರ್ತೇನೆ. ಗೈಸ್ ತುಂಬಾ ಇದು ಜನ ನೋಡಿ ಬೇಕಾ? ಗೈಸ್ ಎಷ್ಟು ಎಫರ್ಟ್ ಹಾಕಿದ್ದಾರೆ. ಥ್ಯಾಂಕ್ ಯು ಸೊ. ಇದಕ್ಕೆಲ್ಲ ಹುಡ್ಕೊಂಡು ಹೋಗಿದ್ರಿ? ಪಾಪ ನಮ್ಮ ಕ್ಯಾಂಪಸ್ ಇದೆಯಲ್ಲ, ಯಾಕಂದ್ರೆ ಕ್ಯಾಂಪಸ್ ಅನ್ನೋದ್ರೆ ಕ್ಲಾಸ್ ಇದೆಯಲ್ಲ, ಅಲ್ಲಿವರೆಗೂ ಹೋಗಿದ್ರಾ? ಇನ್ನೂ ಮುಂದೆ ಕೇಳ್ಕೊಂಡು ಹೋಗಿದ್ದು. ಎಲ್ಲ ಹೋಗಿ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದಿದ್ದೀನಿ. ಕಾಲ್ ಮಾಡಿದ್ರೆ ನಾವು ಹೊರಗಡೆನೇ ಇದ್ವಿ. ಅಯ್ಯೋ ರಾಮ. ಎಷ್ಟು ಗಂಟೆಯಿಂದ ತೊಗೊಂಡ್ರಿ ಇದೆಲ್ಲ ರೆಡಿ ಮಾಡೋಕ್ಕೆ? ಹೊರಗಡೆ ಹೋಗಿದ್ವಲ್ಲ,
ಊಟ ಮಾಡಿಬಿಟ್ಟು ಎದ್ದೋದ್ವಲ್ಲ ಆವಾಗಿಂದ ಇದೆ. ನಾನು ಯಾವತ್ತೂ ಇಲ್ಲದೆ ಇರೋದು ಯಾಕೆ ಹಿಂಗೆ ಹಿಂದೆ ಈಚೆ ಹೋಗ್ಬಿಟ್ಟು ಫೋನಲ್ಲಿ ಫೋನಲ್ಲಿ ಮಾತಾಡೋಕೆ ಹೋಗಿದ್ದಾರೆ ಅಂದ್ಕೊಂಡೆ. ಯಾಕೆ ಹಿಂಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡು ಸರ್ರಿ ಬೈಕೊಂಡು ಮಲ್ಕೊಂಡಿದ್ದೀನಿ ಗೈಸ್. ನಿದ್ದೆ ಸರ್ರಿ ಬರೋದು ಅವಳು ಬಂದು ಕಿರ್ಚೋಳು, ಇವಳು ಬಂದು ಕಿರ್ಚೋಳು, ಅವಳು ಬಂದು ಡೋರ್ ನಾನು ಏನು ಕಿರ್ಚಿದ್ದೀನಿ? ಡಬ ನೀರು ಸೌಂಡ್ ಮಾಡ್ತಿದ್ದಿದ್ದು ಯಾರಪ್ಪ? ನೀರು ಸೌಂಡ್ ಅಲ್ಲ, ಸ್ನಾನಕ್ಕೆ ಹೋಗ್ಬೇಕು, ನಾನು ಬಟ್ಟೆ ಹೋಗ್ಬೇಕು ಹೋಗಿದ್ದೆ. ಹ್ಯಾಪಿ ಬರ್ತದೆ. ಥ್ಯಾಂಕ್ ಯು ಸೊ ಮಚ್ ಸಕ್ಕತ್ ಖುಷಿ ಆಯಿತು. ಏನು ಬೇಕೋ ಬೇಡ, 10 ನಿಮಿಷ ಮುಂಚೆ ಕೇಕ್ ಕಟ್ ಮಾಡಿ ಕೇಕ್ ಎಲ್ಲ ಕರ್ಗೋಗಿತ್ತು. ನಂಗೆ ಖುಷಿ ಆಯಿತು ಆ್ಯಕ್ಚುಲಿ. ಇವತ್ತು ಇಲ್ಲ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಹಿಡಿತೊಂಡು ಮಲ್ಕೊಂಡಿರ್ತಾರೆ ಅವ್ರು ಇವಾಗ. ನನಗೆ ಅವರಿಲ್ಲ ಅಂತಲೂ ಬೇಜಾರು ಮಾಡ್ಕೊಂಡು ಅಳ್ತಿದ್ದೆ ಅವಾಗಲೇ. ಅವ್ರು ಬಿಟ್ಬಿಟ್ಟು ಬರ್ಡೇ ಮಾಡ್ಕೊತಾ ಇದ್ದೀನಿಲ್ಲ ಅಂತ ಖುಷಿ ಆಯಿತು ಆ್ಯಕ್ಚುಲಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೆಲ್ಲ ಎಫರ್ಟ್ ಹಾಕಿದ್ದೀರಾ, ಥ್ಯಾಂಕ್ಸ್ ಅ ಲಾಟ್. ಅಳ್ಬಾರ್ದು ಬರ್ಡೇ ದಿನ ವರ್ಷ ಪೂರ್ತಿ ಅಳ್ತಾ ಇರಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನಗೆ ಈ ಬರ್ಡೇ ತುಂಬ ಸ್ಪೆಷಲ್. ಬಿಕಾಸ್ ಕರೆಕ್ಟಾಗಿ 12ಗೆ ದಿಸ್ ಇಸ್ ದ ಫಸ್ಟ್ ಟೈಮ್ ಎಲ್ಲ 12 ಕರೆಕ್ಟಾಗಿ ಡೆಕೋರೇಷನ್ ಮಾಡಿ ಈ ಥರ ಎಲ್ಲ ಕೇಕ್ ಕಟ್ ಮಾಡಿಸಿದ್ದು ಫಸ್ಟ್ ಟೈಮ್. ನೈಟ್ ಕೇಕ್ ಕಟ್ ಮಾಡಿದ್ದೆ ಫಸ್ಟ್ ಟೈಮ್. ಆರಾಮಾಗಿ ಮಲ್ಕೊಂಡ್ಬಿಟ್ಟಿರ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತಡೇ ತೇಜು. ಬನ್ನಿ ಹೋಗೋಣ. ಎಲ್ಲಿಗೆ? ಮಾಡೋಣ, ಪಿಜ್ಜಾ ಆರ್ಡರ್ ಮಾಡೋಣ. ಇಲ್ಲಿಂದ ಇಸ್ಕೊಳ್ಳೋಣ. ಹಿಂಗೆ ಮತ್ತೆ ಕೆಳಗಡೆ ಹೋಗ್ಬೇಕನ್ಸುತ್ತೆ. ಗೇಟ್ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಅವಳಿಗೆ ಹುಷಾರಿದ್ದಿಲ್ಲ, ಅದಕ್ಕೆ ತಗೊಂಬಂದ್ವಿ. ಅವಳು ಹೇಳ್ತಾನೆ ಮಾಡೋಕ್ಕಿನ್ನು. ಈ ಹಾರ್ಟು ಈ ಒಂದು ಮೂತಿಗೆ ನಿಮಿಷ ಈಗ ಇದು ಹೂವು ಎಲ್ಲ ಇಷ್ಟು ಮಾಡಿರೋದಲ್ಲ, ಅದು ಹೂವನ್ನೆಲ್ಲ ಈಗ ಕಾಪಾಡ್ಕೊತೇನೆ ಅನ್ನೋದು. ಹೌದು, ನಾನು ಡಸ್ಟ್ಬಿನಿಗೆ ಎಸೆಯೋಣ ಅಂದ್ಕೊಂಡೆ ಕಣೆ, ಮುಗೀತಲ್ಲ ಅಂತ. ಹೆಂಗಾದ್ರೂ ಮನ್ಸ್ಬರುತ್ತೆ ನಿನಗೆ. ಅದು ಪ್ಲೇಟ್ ಇಟ್ಟಿದ್ವಲ್ಲ, ಹಂಗಾಗಿ ಚೂರು ಇದಾಗೈತೆ ಅಷ್ಟೇ. ಅದ್ರ ಮೇಲೆ ಅಲ್ಲಿ ಹೂವು ಚೆನ್ನಾಗಿಟ್ಟಿದೆ. ಆ ಹೂವಲ್ಲಿ ತೆಗೆದ ಪ್ಲೇಟ್ ಸುತ್ತ ಇಟ್ಟಿದ್ವಿ. ಮಧ್ಯಲ್ಲಿ ಪ್ಲೇಟ್ ಹೂವು ಇದ್ದು ನೋಡಿ ಹೆಂಗೆ ಬಾಚಿ ಬೆಳೆದು ತಿಂದ್ಬಿಟ್ಟವ್ರೆ. ಅಂದ್ರೂ ಇವಾಗ ಇದೆಲ್ಲ ನನಗೆ ಇದನ್ನ ಮಾಡ್ಕೊಳ್ಳೋದು ಬೇಕು. ಏನು ಮಾಡ್ಕೊಳೋದು ಬೇಕು? ಅದೇನು ನಮ್ದು ಹೌದಾ? ಸ್ಟೇಷನರಿ ಥಿಂಗ್ಸು, ಪ್ಲಾಸ್ಟರು, ಸಿಸರ್ ಇಲ್ಲ ತಗೊಂಬರ. ಸ್ಪಾರ್ಕಲ್ ತಂದಿದ್ದೀವಿ, ಹತ್ರ ಮ್ಯಾಚ್ ಮಾಡಿಸಿಲ್ಲ. ಅದನ್ನು ಬುಕ್ ಮಾಡಬೇಕಿತ್ತು. ಅರ್ಜೆಂಟ್ ಮಾಡಿದ್ದೀನಿ. ಅಮ್ಮ ನನಗೆ ಇವಳು ಏನೋ ಎಲ್ಲಾದರೂ ಓಪನ್ ಮಾಡಿ ವಿಡಿಯೋ ಅಷ್ಟೇ. ನೀನೇ ಬಿಟ್ಟಿದ್ದಾರೆ. ನನಗೆ ನೀನು ಏನು ಕೊಟ್ಟರು ಭಯ ಆಗುತ್ತೆ. ಭಯ ಆಗುತ್ತೆ. ಬಿಸಿ ಏನಾದರೂ ಒಂದು ಇದು ತಂದುಬಿಟ್ಟಿರ್ತಾರೆ. ಪರ್ಫ್ಯೂಮ್ ನನ್ನ ಪರ್ಫ್ಯೂಮ್ ಕೊಡೋದು ತಲೆ ಬರ್ತದೆ. ನೀನೇ ಯೋಚನೆ ಮಾಡ್ಕೊಂಡೆ. ವಾಚ ನಾವು ಓಪನ್ ಮಾಡಿದಾಗ ನೋಡೋದಾದ್ರೆ ನೀನು ರೈಸ್ ನೋಡಿ ಹಿಂಗೆಲ್ಲ ಮಾಡೋರೆ. ಐ ಆಮ್ ಪ್ಲ್ಯಾನಿಂಗ್ ಟು ಪ್ರಿಸರ್ವ್ ಇಟ್. ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಇದು ಯಾವಾಗಲೂ ಮೆಮೊರಿ. ನಾನು ತಿನ್ನಲ್ಲ, ತಿನ್ನೋದೇ ಮಾಡಿ. ನೀನು ತಿನ್ನಲ್ಲ ಅಂದರೆ ಎರಡು ಹಿಡಿ ಕವರ್ ಆಗಬೇಕಲ್ಲ. ನನಗೆ ಇದಿಲ್ಲ ಪನ್ನೀರ್ ತಿಂತೀರಲ್ಲ ಮಾಡಿ. ನೀನು ತಿಂತೀಯ ನೀರು? ನೀನು ತಿನ್ನಲ್ಲ ಆದ್ಮೇಲೆ ನಮ್ಗೇನಕ್ಕೆ ಈಗ? ಏಕೆ ಮಾಡ ಬೆಳೆಸ್ಕೊಂಡು ನೀವು ನಿಮಗೆ ಅಂತ ಸ್ವಲ್ಪ ನಾವು ಆರ್ಡ್ರ್ ಮಾಡೋ ಪ್ಲ್ಯಾನ್ ಮಾಡಿದ್ದೆ ನಿನಗೋಸ್ಕರ. ನಮ್ಗೆ ಇದಕ್ಕೆ ಯಾಕೆ ಮಾಡಕ್ಕೆ ಹೋಗಿ ಅನಿಸ್ತೈತೆ. ಸಾಕು ಬಾ ಅಂತ ಇದು ಎಷ್ಟು ದಿನ ಹೋಗಿರುತ್ತೆ? ಜಾಸ್ತಿ ದಿನ ಇರಲ್ಲ ಅನಿಸುತ್ತೆ. ಬಕ್ಕೆ ಸಿಗಲಿಲ್ಲ, ಅದಕ್ಕೆ ಪರವಾಗಿಲ್ಲ. ಇದನ್ನೆಲ್ಲ ಇನ್ನು ಟ್ರೆಡಿಷ್ನಲ್ ಬಾಡಿ ಚೆನ್ನಾಗಿದೆ ಆ್ಯಕ್ಚುಲಿ. ಇದೆಲ್ಲ ತೆಗಿಯೋದು
ತೆಗಿಲೇಬೇಕು ಇವಾಗ, ಬೇರೆ ಆಪ್ಷನ್ ಇಲ್ಲ ನನಗೆ. ಹಾಂ ಅಲ್ಲ ಅಲ್ಲ ಕಷ್ಟಪಟ್ಟು ಅವಳಿಗೆ ಅಲ್ಲಿ ಬೀಳ್ತೀಯ ಅಲ್ಲಿ ಬೀಳ್ತೀಯಾ ಯಾವ ನಕ್ಷತ್ರದಲ್ಲಿ ಬರ್ತಡೇ ನೆಕ್ಸ್ಟ್ ಬರ್ತಡೇ ಯಾವ್ದಾದ್ರು ಬೇಕು ನೋಡಿ. ಏನಿಲ್ಲ. ಏಯ್ ಇಲ್ಲಿ ಕ್ಯಾಮ್ರಾ ನೀನು ಬಂದು ಹಿಡ್ಕೊಂಡು ನಾನು ಕ್ಲೀನ್ ಮಾಡ್ತೀನಿ ನೋಡಿ. ಇದರ ಬೆಸ್ಟ್ ಫ್ರೆಂಡ್ ಥಿಂಗ್ಸ್ ಅಲ್ಲ ಲೇಕಿ, ತುಂಬ ಫಾರ್ಮಲ್ ಆಗಿ ಮಾಡ್ತೀವಿ. ಬಂದ್ಬಿಟ್ಟಿದ್ಯಾ ಬಿಡು ಆಲ್ರೆಡಿ. ನಾನು ಬರ್ತಿದ್ದೀನ. ರೆಸ್ಪೆಕ್ಟೇ ಇಲ್ಲ ನನಗೆ. ಇವತ್ತು ಒಂದಿನಾದ್ರೂ ಕೊಡೆ ಹೋಗ್ಲಿ. ಅಯ್ಯೋ ಇಲ್ಲೇ ಅವಳೆಲ್ಲ ಅನ್ಪ್ಯಾಕ್ ಮಾಡ್ತಾವಳೆ ಕಣೆ. ಅವಳು ಹಿಂಗಿದೆ ಗೊತ್ತಾ, ಯಾಕಂದ್ರೆ ಬಾಡಿಗೆಗೆ ತಂದು ವಾಪಸ್ ಕೊಡಬೇಕು ಅನ್ನೋ ರೇಂಜಲ್ಲಿ ಮಾಡ್ತಾವಳೆ. ಅದೆಲ್ಲ ಈಗ ಪ್ಯಾಕ್ ಎಲ್ಲ ಹಂಗೆ ಕವರ್ ಎಲ್ಲ ಅಲ್ಲೇ ಇದೆ ನೋಡು, ಅದಕ್ಕೆ ಹಾಕಿ ಹಿಂದೆ ಚೇರ್ ಮೇಲೆ ಅದಕ್ಕೆ ಹಾಕಿಡಿ, ವೇಸ್ಟ್ ಮಾಡಿಬಿಡಿ. ಮತ್ತೆ ಏನಂದೋಳು ನೂಡಲ್ಸ್ ಇಷ್ಟ ನೂಡಲ್ಸ್ ತಗೊಂಡೆ. ನಂಗೆ ನೂಡಲ್ಸ್ ಕೊಡಿಸಿ ಅಂತಂದೆ. ಆಮೇಲೆ ಅವಳು ಬೇಡ ಅಂತಂದು ನಯನಾಗೊಂದಿರ್ಲಿ ಅಂತ ಅಂದೆ. ಹಾಂ ಅವಳಿಗೆ ಇಷ್ಟ ಅಂತ ನಿಂಗೆ ಕನ್ಸು ಬಿದ್ದಿತ್ತು ಅವಳಿಗೆ ಇಷ್ಟ ಅಂತ. ಮೊನ್ನೆ ಅಲ್ಲಿ ಹೇಳ್ಕೊಂಡು ಕರ್ಕೊಂಡು ಯಾರಿಗೆ ಹೇಳಿದ್ದು ನಾನು ನೂಡಲ್ಸ್ ಜಾಸ್ತಿ ಹೇಳಿದ್ದು ಅವಳಿಗೆ ಹೇಳು ಲೇ ಸುಮ್ಮನೆ ನಾನು ಕೊಡಿಸು ಅಂದಿದ್ದಕ್ಕೆ ಇಸ್ಕೊಬಂದಿದ್ದ ಅಕ್ಕ ಅಂದ್ಲು. ಒಳ್ಳೆ ಬಿಟ್ಲು, ಒಳ್ಳೆ ಡೈಲಾಗು. 10 ರೂಪಾಯಿ 100 ರೂಪಾಯಿ ಮಾಡಿದ್ಲ, ಅದಕ್ಕೆ ಒಳ್ಳೆ ನನಗೆ ಅವಳನ್ನ ನೆನಪಿಸ್ದವಳು ನಾನು ಕಣೆ. ನಯನ ತಿಂತಾಳ ಅವಳಗೊಂದು ತಗೊಳ್ಳೋಣ ಅಂತ. ಯಾಕೆ ಕವರ್ ಇದೆ ನೋಡಪ್ಪ ಹಿಂದೆ ಚೇರ್ ಮೇಲೆ. ಚೆನ್ನಾಗಿದೆ, ಅದೇನಾಗಿಲ್ಲ. ಯಾವ್ದ್ರದ್ದು ಒಂದು ಹಾಕು. ಎಲ್ಲ ಬರ್ತಡೆ ಹುಡುಗಿನೇ ಅನ್ಪ್ಯಾಕ್ ಮಾಡಿ ಎತ್ತಿಡೋಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಏಯ್ ನಾನು ಮಾಡ್ತೀನಿ ಬಾ, ಹಿಡ್ಕೊಬಾ ಕ್ಯಾಮ್ರಾನ. ಹ್ಞೂ ಯಾವ್ದ್ರಲ್ಲಾದ್ರೂ ಹಾಕಪ್ಪ. ಲೂಸು ಟೈಟ್ ಮಾಡೋಕ್ಕೆ ಕೆಲಸ ಮಾಡ್ತಾಯಿತ್ತು. ಆದರೂ ಏನು ಖುಷಿ ಇರೋ ಬೇಜಾರೇ ಜಾಸ್ತಿ ಇದೆ. ಯಾಕೆ ಅನ್ಕೊಂಡಿದ್ದಲ್ಲ ಅಂತಾಳೆ ಬೇಯಿಸಿ ಎಲ್ಲರೂ ಅಂತಾಳೆ. ಏನು ಮಾಡೋಕ್ಕಾಗಲ್ಲ. ನಾನು ಮೈಕ್ ಹಾಕೊಂಡಿದ್ದೆ ಇಷ್ಟೆಲ್ಲ ಮಡಿಕೆ ಅನ್ಕೊಂಡೆ ಗೆಸ್ ಮಾಡಿ ಏನಾದರೂ ಡೆಕೋರೇಷನ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ ಅಂತ. ಯಾವಾಗ ಡೋರ್ ಹಾಕೊಂಡು ನನಗೆ ಮನುಷ್ಯ ಅದು ತೆಗಿಬಿಡ ತಡೆಯಿಂದ ನೋಡು. ನನಗೆ ಆವಾಗ ಗೊತ್ತಾಗ್ತದೆ ಡ್ರೆಸ್ ಚೇಂಜ್ ಮಾಡ್ತಿಲ್ಲ, ಏನಿಲ್ಲ, ಯಾಕೆ ತೆಗಿಬಿಡ ನನಗೆ ಆವಾಗಲೂ ಕ್ಲೂ ಇಲ್ಲ. ಆಮೇಲೆ ನೆಕ್ಸ್ಟ್ ನೀನು ಬಂದಾಗ ಬೋರ್ಡ್ ನನಗೆ ವಾಪಸ್ ಬರೋಕ್ಕೆ ಅಂತ ಬಂದೆ ಎಲ್ಲಿ ಅಂತ ಕೇಳಕ್ಕೆ. ಅಷ್ಟೊತ್ತಿಗೆ ಈಚೆ ಲಾಕ್ ಇಟ್ಟಿದ್ದಿಲ್ಲ. ನಡೀರಪ್ಪ ಎಲ್ಲ ಇಟ್ಕೊಂಡು ರೂಮ್ ಸೇರ್ಕೊಳ್ಳೋಣ ಫಸ್ಟು. ಚೇರ್ ತಿರುಗಿಸಿ ಫಸ್ಟು. ಸಾರಿ ಟೇಬಲ್ನ. ಬೆಳಗ್ಗೆ ಭಯ ಬತ್ತು ನಾನು. ಇದೆಯಾ ಅದು
ಅವ್ಳು ಕೊಡೋದಿಲ್ಲ, ಕೊಡೋ ಸಂಪ್ರದಾಯ ಎಲ್ಲ ಇಲ್ಲ, ಇಟ್ಟಿರೋದು ಬೇಕಾದ್ರೆ ತಗೊಳಗಿದ್ರೆ ಸಾಕು. ಇದು ಯಾಕೆ ಟಾರ್ಚರ್ ಮಾಡೋದೇ ಮಾಡೋಣ. ಫಸ್ಟ್ ಟೇಬಲ್ ಕೊಡ್ತಾರಲ್ವಾ ಸೊಂದಿಲ್ಲಿ ಎಲ್ಲ ಮುಗೀತು, ಹತ್ತಿದ್ದು ಕರೆದಿದ್ದು ಎಲ್ಲ ಮುಗೀತು. ಬಟ್ ಒಂದೇನಂತಂದರೆ ಇದೊಂಥರ ಖುಷಿ, ಫ್ರೆಂಡ್ಸ್ ಜೊತೆ ಇದ್ದೀನಿ, ಸೆಲೆಬ್ರೇಟ್ ಮಾಡಿದ್ರು ಅನ್ನೋದೊಂದು ಖುಷಿ. ಆದರೆ ಈಗ ಯಾವ ಬರ್ಡೇ ದಿನವೂ ಅಪ್ಪ ಅಮ್ಮ ಜೊತೆ ನಾನು ಮಿಸ್ ಆಗ್ತಿರ್ಲಿಲ್ಲ. ಬಟ್ 2 ಇಯರ್ಸಿಂದ ಅವ್ರ ಜೊತೆ ಬರ್ಡೇ ಮಿಸ್ ಆಗ್ತಿದೆ. ಸಲ ಅಂತೂ ನನ್ನ ಬರ್ಡೇಗೆ ಈಗ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ನಾಡಿದ್ದು ಊರಿಗೆ ಹೋಗ್ತೀನಿ ನಾನು ಆ್ಯಕ್ಚುಲಿ. ಬಟ್ ಸಲ ಅಂತೂ 1 ತಿಂಗಳಾದ್ಮೇಲೆ ಹೋಗಿದ್ದೆ, ನನ್ನ ಬರ್ಡೇ ಮುಗಿಸ್ಕೊಂಡು 1 ತಿಂಗಳಾದ್ಮೇಲೆ ಹೋಗಿದ್ದಿದ್ದು. ಸ್ವಲ್ಪ ಬೇಜಾರು ಅಷ್ಟೇ. ಮಾರ್ನಿಂಗ್ ಎದ್ದಿದ ತಕ್ಷಣ ಕಾಲ್ ಮಾಡ್ತಾರೆ, ಬೆಳಗ್ಗೆ ಯಾವಾಗಾಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮಪ್ಪ, ನಮ್ಮಮ್ಮ, ನನ್ನ ತಂಗಿ, ನನ್ನ ತಮ್ಮ ಎಲ್ಲರೂ ವಿಶ್ ಮಾಡೋಕ್ಕೂ ಕಾಯ್ತಾ ಇದ್ದೀನಿ. ಪಿಜ್ಜಾ ಆರ್ಡರ್ ಮಾಡ್ತಾ ಇದ್ದೀವಿ. ಲೆಕ್ಕನ ಅವರು ಮೇಕಪ್ ಆರ್ಟಿಸ್ಟ್ ಆರ್ಡರ್ ಮಾಡ್ತಾ ಇದ್ದಾರೆ ಅಷ್ಟೇ ಗೈಸ್. ಖುಷಿ ಆಯಿತು. ನಾನು ಗಿಫ್ಟ್ ಇವಾಗ ಓಪನ್ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ ಆ್ಯಕ್ಚುಲಿ ಇವಾಗ ಯೂಸ್ ಆಗ್ಬೋದು ಈ ನೈಟಾ? ಒಂದೇ ಸಲ ಇದನ್ನು ಮಾಡಿಬಿಡ್ಲಾ? ಏನಾದರೂ ಲ್ಯಾಂಪ್ ಥರ ಏನಾದರೂ ತಗೊಂಡ್ಬಿಟ್ಟಿದ್ಯಾ? ಕ್ಯಾಶ್ ಆನ್ ಡೆಲಿವರಿ 114 ಅದೇ ಮಾಡಲಾ? ಒಂದು ಕೆಲಸ ಮಾಡಲಾ? ಏನಿಲ್ಲ ಬಿಡಿ ಗೈಸ್, ಗಿಫ್ಟು ಅದು ಸೆಪ್ರೇಟ್ ವ್ಲಾಗ್ ಹಾಕ್ಬಿಡ್ತೀನಿ ಓಪನ್ ಮಾಡಿಬಿಟ್ಟು. ಹಾಗೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮಾಡ್ಕೋತೀನಿ ಇವಾಗ ವೀಡಿಯೋ ಅದು, ಬಟ್ ಸೆಪ್ರೇಟಾಗಿ ಹಾಕ್ತೀನಿ ಗೈಸ್. ಇವಾಗ ಪಿಜ್ಜಾ ಬಂದಿದೆ ಅಂತ ಹೊರಗಡೆ ಹೋಗಿದ್ದಾರೆ. ಹತ್ತಿದ್ದು ಕರೆದಿದ್ದೆಲ್ಲ ಮುಗೀತು. ನಿಜವಾಗ್ಲೂ ಗ್ರೇಟ್ಫುಲ್ ಗೈಸ್ ನನ್ನ ಫ್ರೆಂಡ್ಸಿಗೆ. ಅವ್ರ ಮುಂದೆನೂ ಹೇಳಿದ್ದೀನಿ, ಬಟ್ ಮುಂದೆ ಅಷ್ಟೊಂದು ಹೇಳೋಕ್ಕಾಗಲ್ಲ. ಗ್ರೇಟ್ಫುಲ್ ಆಗಿರ್ತೀನಿ ಬಿಕಾಸ್ ಐ ಡೋಂಟ್ ನೋ ಯಾರ್ಯಾರಿಗೆ ಯಾವ್ಯಾವ ಥರ ಫ್ರೆಂಡ್ಸ್ ಸಿಗ್ತಾರೆ ಅಂತ. ನನಗಂತೂ ತುಂಬ ಪರ್ಸನ್ಸ್ಗಳು ಸಿಕ್ಕಿದ್ದಾರೆ. ಅದೊಂದು ಸಿಕ್ಕಾಬಿಡ ಖುಷಿ ಇದೆ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಗೈಸ್ ಎಲ್ಲರಿಗೂ. ಇವಾಗ ಪಿಜ್ಜಾ ಅವ್ರು ತರಲಿ ಅಷ್ಟರಲ್ಲಿ ನಾನು ಮತ್ತೆ ಇದಾಗ್ಬಿಡ್ತೀನಿ, ಫೇಸ್ ವಾಶ್ ಮಾಡ್ಕೋತೀನಿ. ಫೇಸ್ ವಾಶ್ ಮಾಡಿಕೊಂಡು ಅಯ್ಯೋ ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಮೂಗೆಲ್ಲ ಹತ್ತಿರೋದಕ್ಕೆ. ಇವಾಗ ಫೇಸ್ ವಾಶ್ ಮಾಡಿಕೊಂಡು ಪಿಜ್ಜಾ ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಸದ್ಯಕ್ಕೆ ನನಗೆ ಪಿಜ್ಜಾ ತಿನ್ನೋ ಅಂತ ಸ್ಟೇಜಲ್ಲಿ ನಾನಿಲ್ಲ. ಫೇಸ್ ಏನಾಗುತ್ತೆ, ಸ್ಲಿಪ್ಪರ್ ಹಾಕೊಂಡು ಹೋಗ್ತೀನಿ, ಏನಾಗಿದೆ ಗೊತ್ತಿಲ್ಲ. ಪ್ಲೇಟ್ ತೊಗೊಬಾ, ಇಲ್ಲಿ ಜಾಗ ಎಲ್ಲ ತರಕ್ಕೆ ಅಂತ ಮಾಡೋರೆ ಪ್ಲೇಟ್ ತೊಗೊಂಡು ಹೋಗ್ತಾಯಿದ್ದೀನಿ. ಏನು ಮಾಡ್ತಾರೆ ಅಂದರೆ ಹುಡುಗಿರು ಕತ್ಲಲ್ಲಿ ಏನು ಮಾಡ್ತಾ ಇದ್ದೀರಿ? ಇಲ್ಲಿ ಹೆಂಗೆ ಇರು ಆರ್ಡರ್ ಮಾಡ್ಬಿಟ್ಟು ನನ್ನನ್ನು ನಿಲ್ಸಿದ್ರೆ ಪಿಜ್ಜಾ ಕುಡು ತಗೊಂಬರ್ ಪಿಜ್ಜಾ ಆರ್ಡರ್ ಮಾಡಿಬಿಟ್ಟು ಅದು ಒಳಗಡೆ ಬರ್ತೀನಿ. ಇಲ್ಲಿ ಕೆಳಗಡೆ ಇಟ್ಬಿಟ್ಟು ತೆಗಿಬೋದಿತ್ತಲ್ಲ, ಕೆಳಗಡೆ ಬಿಸಾಕಿರೋ ಹೋಯ್ತಲ್ಲ. ಮತ್ತೆ ಬಿಟ್ಟೆ ಸುಮ್ಮನೆ ಯಾರು ಇಲ್ಲ ಗೈಸ್ ರೋಡಲ್ಲಿ. 12 12 ಭಯ್ಯ ಬಂದರೆ ತಿಥಿ ಮಾಡ್ತಾರೆ ನಮ್ಮದು. ಭಯ್ಯ ಫಸ್ಟ್ ಕೇಕ್ ಕಟ್ಟಿಂಗ್ ಜಾಗನೇ ಎತ್ಕೊ ಈಗ ಅದನ್ನು ಟಚ್ ಮಾಡಿಸ್ಬಿಡೋದ್ರೊಳಗಡೆ. ಅಯ್ಯೋ ಬರುತ್ತೆ ತಗ್ಗೆ ಬಿಡೆ. ಅದನ್ನು ಬಿಡಲ್ಲ ನೋಡ್ರಿ ಈಗಳು. ಬಾ ಮುನಿಷಾ, ಅಲ್ಲೇ ಬಿಸಾಕು ಸೈಡ್ಗೆ. ಈಗ ಹೋಗ್ತಾ ಇದ್ವಿ. ಇದು ನಮ್ಮ ಕಥೆಯಾಗಿದೆ. ಇದನ್ನು ಲೈಟ್ ಆಫ್ ಮಾಡಿ. ನಮ್ಮ ನೋಡ್ಬಿಟ್ಟ.
ಎನಿ ಟೈಮ್ ಆನ್ ಆಗಿರಲ್ಲ ನೋಡಲ್ಲಿ ನೋಡಿ ಇವಾಗ ಹಿಂದೆ ತಿರುಗಿ ನೋಡು. ಅಯ್ಯೋ ಒಳಗಡೆ ಬರ್ಲಿ ಆಫ್ ಮಾಡಿದ್ದೆ ನಾನು. ಗೈಸ್ ತಗೊಳ್ಳೋ ನಿನ್ನ ಫೋನ್. ದಟ್ಸ್ ಆಲ್ ಫಾರ್ ದಿ ಡೇ. ಇವಳು ಪಿಜ್ಜಾ ನೋಡಿ ಏನಾಗಿದೆ. ಎಷ್ಟು ಟೈಮು? 12 ಇದನ್ನೇ ಕೊಟ್ಟಿಲ್ವಲ್ಲ ಅವರು ಸಾಸ್ನ. ಗೈಸ್ ಏನು ಗೊತ್ತಾ, 3 ಪೀಸ್ ಕೊಟ್ಟವ್ರೆ ಗೈಸ್, 1 ಪೀಸ್ ಎಗ್ರಸ್ಸೇ ಬಿಟ್ಟವ್ರೆ. ತೋರ್ಸ ಆ ಕಡೆ ಇರೇ 1 ಸೆಕೆಂಡ್ ಅಂತ ಅಂದರು. ಥರ್ಡ್ ಕೊಡೆ ಎಲ್ಲೈತೆ? ಅದ ರೆಡ್ ಕಲರು ಇದು ಕೊಡ. ಇದು ಓಪನ್ ಆಗಿದೆ ಅನ್ಕೊಂಡೆ. ಓಪನ್ ಆಗಿದೆ ಕೊಡೋದನ್ನೇ ಇರೋದು ಒಂದೇ. ಯಾಕೆ ತಟ್ಟೆ ತಂದು ಕೊಟ್ಟೆ ಅಂತನಾ? ಕೊಟ್ಬಿಡ್ತೀನಿ ಅಂತೀಯಲ್ಲೇ. ಏಯ್ ಕಾಯ್ತೆ ನೋಡೆ ಅಷ್ಟೇ ಗೈಸ್. ಇವಾಗ ಪಿಜ್ಜಾ ತಿನ್ನೋ ಕಾರ್ಯಕ್ರಮ ನಡೀತಿದೆ. ನನಗೆ ಬೇಡ ಪಿಜ್ಜಾ, ನಾನು ಚಿಪ್ಸ್ ತಿಂತೀನಿ. ದಯವಿಟ್ಟು ಪಿಜ್ಜಾ ತಿನ್ಕೊಳ್ಳಿ. ಚೂರು ಟೇಸ್ಟ್ ಮಾಡೋದು. ಏನೇ ಇಷ್ಟೊಂದು ಹಾಕ್ಬಿಟ್ಟಿದೆ ನನಗೆ, ಅದಂದ್ರೇ ಆಗಲ್ಲ. ನಾನು ಬರೀ ಹಿಂಗೆ ಕಚ್ಕೋತೀನಿ. ತಿಂತೀರಾ? ಹಾಂ ಒಂದೇ ಬೈಟ್ ಕಣ ಸಾಕು. ತಿನ್ನು ನಾನು ಏನಾಗಲ್ಲ. ಯಾರು ಪನ್ನೀರ್ ಅಂತ ಹೇಳಿದ್ದು? ನೀನೇನಾ? ಚೆನ್ನಾಗಿಲ್ಲ. ಏನು ಗೊತ್ತಾ, ಬರೋದು ಹ್ಯಾಂಡ್ ವಾಶ್ ಮಾಡೋದು, ಬರೋದು ಫೇಸ್ ವಾಶ್ ಮಾಡೋದು ಇದ್ದೇ. ಆವಾಗ ತಾನೇ ಫೇಸ್ ವಾಶ್ ಮಾಡಿ ಮಲ್ಕೊಂಡಿದ್ನಾ. ಮೋನಿಶಾ ಬಂದು ಇಳ್ದಾಗ ಒಂದು ಸಿಟ್ಟು ಬಂತು. ಏನು ಅಕ್ಕಂಗೆ ಹೋಗಿ ಹೇಳಿ ಅಂತ ನಾನು ಬೇಡ, ನೀನೇ ಹೋಗಿ ಹೇಳ್ಬೇಕು ಅವಳಿಗೆ. ಮಲ್ಕೊಂಬಿಟ್ಟಿದ್ದೆ. ಏನೋ ಹೇಳೋಣ ಅಂತ ಬಂದೆ ಗೈಸ್, ಮರ್ತೋಗ್ಬಿಡ್ತು. ಗೊತ್ತಿಲ್ಲ ಏನು ಹೇಳ್ಬೇಕಂತ. ಏನೋ ಹೇಳೋದಂತ ಅಲ್ಲಿಂದ ನೆನಪಿಸ್ಕೊ ಬಂದೆ, ಮರ್ತೋಯ್ತು.